ಆರಾಧಿಸ್ತಾರಲ್ಲ, ಪ್ರಾರ್ಥಿಸ್ತಾರಲ್ಲ, ಸ್ತುತಿಸ್ತಾರಲ್ಲ, ಅಂಥವರ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಅಂಥವ್ರ ದೇವರು ಕೈ ಬಿಡದೆ ತಕ್ಕ ಸಮಯದಲ್ಲಿ ಆತನು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಮಾಡ್ತಾನೆ. ಅಲ್ಲಲ್ಲಿ ಅದು ನಮ್ಮ ಪರೀಕ್ಷೆ ಆಗಿರ್ತದೆ, ಮನೋಭಾವ ಪರೀಕ್ಷೆ ಮಾಡ್ತಾನೆ ದೇವರು. ಪೌಲ ಶೀಲರು ಮಾಡಿದ್ದು ಇದನ್ನೇ, ದೊಡ್ಡ ಉದಾಹರಣೆ ಆಗಿದೆ. 39 ಚಾಡಿ ಏಟು ಅವರ ಶರೀರದಲ್ಲಿ ಹೊಡೆದಿದ್ದಾರೆ, ಮಾಂಸ ಒಪ್ಪನ ಆಗಿದೆ, ರಕ್ತ ಸೋರ್ತುಂಟು, ಗಾಯಗಳಾಗಿದೆ. ಅಷ್ಟು ಮಾತ್ರ ಅಲ್ಲ, ಕೈಕಾಲಿಗೆ ಕೋಣ ಹಾಕಲ್ಪಟ್ಟಿದೆ, ಕತ್ತಲೆ ಕೋಣದಲ್ಲಿ ಹಾಕಲ್ಪಟ್ಟಿದ್ದಾರೆ, ಬೆಳಕಿಲ್ಲ ಕೋಣೆಯಲ್ಲಿ. ಅಂಥ ಪರಿಸ್ಥಿತಿಯಲ್ಲಿ ನಾಳೆ ಏನಾಗ್ತದೆ ಗೊತ್ತಿಲ್ಲ ಅವರಿಗೆ. ರಾತ್ರಿ ನಿದ್ದೆ ಮಾಡದೆ ಅವ್ರು ಏನು ಮಾಡ್ತದೆ, ಸ್ತುತಿ ಪದಗಳನ್ನ ಆಡುತ್ತಾ ಪ್ರಾರ್ಥನೆ ಮಾಡುತ್ತಾ ಸಮಯ ಕಳೀತಾ ಇದ್ದಾರೆ. ಆ ಪ್ರಾರ್ಥನೆ, ಆ ಸ್ತುತಿ, ಆರಾಧನೆ ಏನಂತ ತಂದಿತ್ತು, ಅವರಿಗೂ ಬಿಡುಗಡೆ ತಂದಿತ್ತು, ಸೆರೆಯಲ್ಲಿರುವ ಕೈದಿಗಳು ಬಿಡುಗಡೆ ತಂದಿತ್ತು, ಸೆರೆಮನೆ ಯಜಮಾನ ಕುಟುಂಬ ಸಮೇತ ರಕ್ಷಣೆ ಹೊಂದುವಂತೆ ಮಾಡಿತು. ಅಲ್ಲಲ್ಲಿ ಇದೇ ಸೀಕ್ರೆ. ಎಲ್ಲದರಲ್ಲಿ ನಾವು ಏನು ಮಾಡಬೇಕು, ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಸ್ತುತಿಸುವುದನ್ನು, ಆರಾಧಿಸುವುದನ್ನು ಬಿಟ್ಟು ಬಿಡಬಾರದು.